ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31 ಹಾಗೆ 32ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ನಮಗಿನ್ನೂ 31ನೇ ಕಂತಿನ ಹಣ ಬಂದಿಲ್ಲ. ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ, ಅದ್ರ ಬಗ್ಗೆ ತಿಳಿಸ್ಕೊಡಿ, ಸರ್ಕಾರದಿಂದ ಏನಾದರೂ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ. ನಮಗಿನ್ನೂ 31ನೇ ಕಂತಿನ ಹಣ ಬಂದಿಲ್ಲ, 32ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇವಾಗ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದೆ. ಸೊ ಪರಿಷ್ಕರಣೆ ಪ್ರಾರಂಭ ಆಗಿದೆ ಅಥವಾ ಯಾವಾಗಿಂದ ಪ್ರಾರಂಭ ಆಗುತ್ತೆ, ಮತ್ತು ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ಬಿಟ್ಟು. ಹಾಗಾದರೆ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಬರೀ ಪರಿಷ್ಕರಣೆನೇ ನಡೆಸ್ತಾರಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗ ರಾಜ್ಯಾದ್ಯಂತ ಇವತ್ತಿನಿಂದ SIR ಕೂಡ ಪ್ರಾರಂಭ ಆಗಿದೆ. ಸೊ ಇವಾಗ SIR ಮಾಡೋದಕ್ಕೋಸ್ಕರ ನಿಮ್ಮ ಮನೆ ಹತ್ರನೇ BLO ಅಧಿಕಾರಿಗಳು ಬರ್ತಾ ಇದ್ದಾರೆ. ಸೊ ಅವ್ರು ಬಂದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನಾವು ಅವರಿಗೆ ಕೊಡಬೇಕು, ಅವ್ರು ಬಂದಾಗ ನಾವಿಲ್ಲ ಅಂತಂದರೆ ನೆಕ್ಸ್ಟು ನಾವು ಏನು ಮಾಡಬೇಕು, ಏನಕ್ಕೋಸ್ಕರ SIRನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತುಂಬ ಕಮೆಂಟ್ಸ್ಗಳು. ಗೃಹಲಕ್ಷ್ಮಿ ಯೋಜನಾ ಹಣ ಯಾವಾಗ ರಿಲೀಸ್ ಮಾಡ್ತಾರೆ, 31ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ವಿ. ಇನ್ನೂ ಕೂಡ ಬರಲಿಲ್ವಲ್ಲ, ಅಟ್ಲೀಸ್ಟ್ ಇವ್ರು ಪರಿಷ್ಕರಣೆನೂ ಕೂಡ ಮಾಡ್ತಾ ಇಲ್ಲ. ಮತ್ತು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತಲೂ ಕೂಡ ತಿಳಿಸಿದ್ರು. ಅಪ್ಲಿಕೇಶನು ಬಿಡ್ತಾ ಇಲ್ಲ, ಪರಿಷ್ಕರಣೆನೂ ಮಾಡ್ತಾ ಇಲ್ಲ, ಈ ಕಡೆ ಹಣನೂ ರಿಲೀಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳಿಗೆ ತುಂಬಾ ಬೇಜಾರಾಗಿರುತ್ತೆ. ತುಂಬ ಜನ ಕಮೆಂಟು ಕೂಡ ಮಾಡ್ತಾ ಇದ್ದಾರೆ, ನಮಗಿನ್ನೂ 31 ಬಂದಿಲ್ಲ, ಯಾವಾಗ ಬಿಡುಗಡೆ ಮಾಡ್ತಾರೆ, ಯಾವ ಡೇಟಿಗೆ ಮಾಡ್ತಾರೆ ತಿಳಿಸ್ಕೊಡಿ, ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಸೊ ಇವಾಗ 31ನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳು, 32ನೇ ಕಂತಿನ ಹಣ ಮೇದು, 33ನೇ ಕಂತಿನ ಹಣ ಜೂನ್ ತಿಂಗಳು ಕೂಡ ಇವತ್ತಿಗೆ ಮುಗಿದೋಗುತ್ತೆ. ಟೋಟಲ್ ಮತ್ತು ಈ ವರ್ಷದಲ್ಲಿ 3 ಕಂತುಗಳು ಪೆಂಡಿಂಗ್ ಇದೆ. ಕಳೆದ ವರ್ಷದ್ದು 2025 2 ಕಂತು ಪೆಂಡಿಂಗ್ ಇದೆ. ಟೋಟಲ್ ಈಗ 5 ಕಂತಿನ ಹಣ, ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು 10,000 ರೂಪಾಯಿ ಗೃಹಲಕ್ಷ್ಮಿ ಯೋಜನಾ ಹಣ ಬರಬೇಕು. ಬಟ್ ಕಳೆದ ವರ್ಷದ್ದು ಕೊಡ್ತಾರೆ ಅನ್ನೋದು ಅದು 100% ಡೌಟ್ ಅಂತಲೇ ಹೇಳ್ಬೋದು. ವಿರೋಧ ಪಕ್ಷದವ್ರು ಬಿಡಲ್ಲ, ನಾವು ಕೇಳ್ತಾನೆ ಇರ್ತೀವಿ ಅಂತ ಹೇಳ್ತಾರೆ. ಬಟ್ ಈ ಸರ್ಕಾರ ಕೊಡೋದಕ್ಕೆ ರೆಡಿನೇ ಇಲ್ಲ. ಕೊಡೋದಾಗಿದ್ರೆ ಇಷ್ಟರಲ್ಲಿ ಕೊಡ್ತಿರ್ತಿದ್ರು. ಬಟ್ ಈ ವರ್ಷದ್ದೇ ತೊಗೊಂಡ್ರು ಕೂಡ ಇವಾಗ 3 ಕಂತುಗಳನ್ನ ಕೊಡಬೇಕಾಗುತ್ತೆ. ಇವತ್ತಿಗೆ ಕ್ಲೋಸ್ ಆಗುತ್ತೆ ಜೂನು ಕೂಡ. ಸೊ ಇವಾಗ 3 ಕಂತುಗಳನ್ನ ಅವರು ಕೊಡಬೇಕಾಗುತ್ತೆ. 31ನೇ ಕಂತಿನ ಹಣನ ಯಾವಾಗ ರಿಲೀಸ್ ಮಾಡ್ತಾರೆ ಅದೇ ಎಲ್ರಿಗೂ ಕೂಡ ಬೇಜಾರಾಗಿದೆ. ಸಾಕಷ್ಟು ಜನರಿಗೆ 30ನೇ ಕಂತಿನ ಹಣ ಕೂಡ ಬಂದಿಲ್ಲ. ಒಬ್ಬೊಬ್ಬರಿಗೆ 3 ತಿಂಗಳು 4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಆಲ್ಮೋಸ್ಟ್ ಬಂದಿಲ್ಲ. ಎಲ್ರಿಗೂ ಬೇಜಾರಾಗೋದು ಸಹಜನೇ. ಬಟ್ ಇಷ್ಟರಲ್ಲಿ ಬರ್ತಿತ್ತು ಅಂದರೆ ಸರ್ಕಾರ CM ಚೇಂಜ್ ಆಗಲಿಲ್ಲ ಅಂತಂದಿದ್ರೆ ಬಹುಶಃ ಇಷ್ಟರಲ್ಲಿ 31, 32ನೇ ಕಂತಿನ ಹಣ ಜಮಾ ಆಗಿರ್ತಿತ್ತು. ಇವಾಗ CM ಚೇಂಜ್ ಆದರು. ಸೊ ಅವ್ರು ಇವಾಗ ಪರಿಷ್ಕರಣೆ ಕೂಡ ಮಾಡಬೇಕು ಅಂತಂದರೆ ಅನರ್ಹ ಫಲಾನುಭವಿಗಳಿಗೆ ಹಣ ಹೋಗ್ತಿದೆಯಲ್ಲ ಅಂತಂದ್ಬಿಟ್ಟು ಅವರು ಈ ಥರ ಪರಿಷ್ಕರಣೆ ಮತ್ತು ಹೊಸದಾಗಿ ಅಪ್ಲಿಕೇಶನ್ ಅಂತ ತಿಳಿಸಿದ್ರು. ಆ ರೀತಿ ಏನೂ ಇರಲಿಲ್ಲ. ಸುಮ್ಮನೆ ಮೊದಲಿನ ಥರ ಕೊಡ್ತಿದ್ರು ಅಂದರೆ ಇಷ್ಟರಲ್ಲಿ 31 ರಿಲೀಸ್ ಆಗಿ 32 ಕೂಡ ರಿಲೀಸ್ ಆಗಿರ್ತಿತ್ತೇನೋ. ಬಟ್ ಇವಾಗ ಸರ್ಕಾರ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಂದರೆ ಇವಾಗೇ ಮಾಡ್ತೀವಿ ಅವಾಗೇ ಮಾಡ್ತೀವಿ ಅಂತ ಅಪ್ಡೇಟ್ ಇನ್ನೂ ಕೊಟ್ಟಿಲ್ಲ. ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು. ಇವಾಗಂದರೆ ಹಣ ರೆಡಿ ಇದೆ ಹಣಕಾಸು ಇಲಾಖೆಯಲ್ಲಿ 31ನೇ ಕಂತಿನ ಹಣ, ಬಟ್ ರಿಲೀಸ್ ಮಾಡಬೇಕಷ್ಟೇ. ಇವಾಗ ಪರಿಷ್ಕರಣೆ ಮಾಡಿ ಹಾಕೋದ್ರಿಂದ ಸರ್ಕಾರಕ್ಕೆ ಸ್ವಲ್ಪ ಲಾಭ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವಾಗ ಪರಿಷ್ಕರಣೆ ಪ್ರಾರಂಭ ಆದಲ್ಲಿ ಲಕ್ಷಾಂತರ ಅಪ್ಲಿಕೇಶನ್ಗಳು ಕ್ಯಾನ್ಸಲ್ ಆಗುತ್ತೆ, ಲಕ್ಷಾಂತರ ಜನರದ್ದು ಹಣ ಉಳಿಯುತ್ತೆ ಸರ್ಕಾರಕ್ಕೆ. ಅದನ್ನೇ ನೆಕ್ಸ್ಟ್ ಮಂತಿಗೆ ಕೊಡೋದಕ್ಕೆ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಬಹುಶಃ ಪರಿಷ್ಕರಣೆ ಅಥವಾ ಹೊಸದಾಗಿ ಅಪ್ಲಿಕೇಶನ್ ಇವೆರಡು ಪ್ರೋಸೆಸ್ಸಲ್ಲಿ ಇನ್ನೂ ಯಾವುದು ಮಾಡಬೇಕಂತ ಕನ್ಫರ್ಮ್ ಆಗಿ 100% ಫೈನಲ್ ಆಗಿಲ್ಲ. CM DK ಶಿವಕುಮಾರ್ ಸರ್ ತಿಳಿಸಿದ್ದಾರೆ, ಅಂದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋದು ಬೇಡ, ಜಸ್ಟ್ ಪರಿಷ್ಕರಣೆ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಂದರೆ ಇನ್ನೂ ಫೈನಲ್ ಆಗಿಲ್ಲ ಅಪ್ಲಿಕೇಶನ್ ಆಗಬೇಕು ಅಥವಾ ಪರಿಷ್ಕರಣೆನೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಸಾಕಷ್ಟು ಚಾನಲಲ್ಲಿ ನ್ಯೂಸ್ಗಳಲ್ಲೇ ತೋರಿಸ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕಬೇಕಂತೆ ಅಂತ ಹೇಳ್ಬಿಟ್ಟು. ಮೇ ಬಿ ಇನ್ನೊಂದು ವಾರದಷ್ಟರಲ್ಲಿ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಪರಿಷ್ಕರಣೆನ ಅಥವಾ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ಬಿಟ್ಟು. ಅಪ್ಲಿಕೇಶನ್ ಹಾಕಬೇಕಂದ್ರೂ ಕೂಡ ಸಿಂಪಲ್ಲಾಗಿ ತುಂಬ ಏನೋ ಡಾಕ್ಯುಮೆಂಟ್ಸ್ಗಳಿರೋ, ಮೇ ಬಿ ಇನ್ಕಮ್ ಸರ್ಟಿಫಿಕೇಟ್ನ ಕೇಳ್ಬೋದು. ಅಪ್ಲಿಕೇಶನ್ ಬೇಡ ಅಂತ ಹೇಳಿದಾರಲ್ಲ, ಇವಾಗ ನಿಮ್ಮ ಮನೆ ಹತ್ರನೇ ಬಂದು ಪರಿಷ್ಕರಣೆನ ಮಾಡ್ತಾರೆ ಅಂತಂದರೆ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಅವ್ರು ನಿಮ್ಮ ಮನೆ ಹತ್ರನೇ ಬಂದು ವೆರಿಫಿಕೇಷನ್ನ ಮಾಡ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಕಡ್ಡಾಯವಾಗಿ ವೋಟರ್ ID, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಅಂದರೆ ಕರ್ನಾಟಕದವರೇ ಆಗಿದ್ದು ಕರ್ನಾಟಕದಲ್ಲೇ ಯಾವುದಾದ್ರೂ ಬ್ಯಾಂಕು ಅಕೌಂಟು ಇರಬೇಕು, ಆ ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಮತ್ತು ಗಂಡಂದು ಆಧಾರ್ ನಂಬರು ಕೂಡ ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮತ್ತು ಏನಾದರೂ ಎಕ್ಸ್ಟ್ರಾ ಅಂತಂದರೆ ಇನ್ಕಮ್ ಸರ್ಟಿಫಿಕೇಟನ್ನು ಕೇಳಬಹುದು, ಕೇಳಿದರೆ, ಇಲ್ಲ ಅಂತಂದರೆ ಇಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂತಂದರೆ ಪರಿಷ್ಕರಣೆ ಕಂಪ್ಲೀಟ್ ಆಗುತ್ತೆ, ನಿಮಗೆ ಹಣ ಬರುತ್ತೆ.
ಸೊ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಮತ್ತು ಅದು ನೆಕ್ಸ್ಟ್ ಏನು ಪ್ರೊಸೆಸ್ ಅಂತ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಪರಿಷ್ಕರಣೆ ಸಾಕು ಅಂತೇಳಿ ತಿಳಿಸಿದ್ದಾರೆ. ಪರಿಷ್ಕರಣೆ ಆದಮೇಲೆ 31ನೇ ಕಂತಿನ ಹಣ ಕೂಡ ರಿಲೀಸ್ ಆಗೋದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡೋಣ ಸರ್ಕಾರ ಏನು ಡಿಸಿಷನ್ ತಗೊಂಡು ತಿಳಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ವೆಯ್ಟ್ ಮಾಡೋಣ. ಸದ್ಯಕ್ಕಂತೂ ಇನ್ನೂ 31ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ, ಯಾರಿಗೂ ಕೂಡ ಬಂದಿಲ್ಲ. ಬಂದರೆ ತಿಳಿಸ್ಕೊಡ್ತೀನಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ಇಂದಿನಿಂದ ರಾಜ್ಯಾದ್ಯಂತ SIR ಕೂಡ ಪ್ರಾರಂಭ ಆಗಿದೆ. ಸೊ ಎಲ್ಲರೂ ಕೂಡ ಕಡ್ಡಾಯವಾಗಿ SIRನ ಮಾಡಿಸಲೇಬೇಕು. ಇಲ್ಲ ಅಂತಂದರೆ ಸರ್ಕಾರದಿಂದ ಸಿಗುವಂಥ ಯಾವುದೇ ಫೆಸಿಲಿಟೀಸ್ ಕೂಡ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿ ಸರ್ಕಾರದಿಂದನೇ ತಿಳಿಸಿದ್ದಾರೆ. ಜೊತೆಗೆ CM ಆದಂಥ DK ಶಿವಕುಮಾರ್ ಸರ್ ಕೂಡ ತಿಳಿಸಿದ್ದಾರೆ. ಎಲ್ಲರೂ ಕೂಡ SIRನ ಮಾಡಿಸ್ಕೊಳ್ಳೇಬೇಕು. ತುಂಬ ಅಂದರೆ ತುಂಬ ಕಡ್ಡಾಯವಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ನೀವು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇನಿದೆ ಅದನ್ನು ಪಡ್ಕೋಬೇಕು ಅಂದರೂ ಕೂಡ ನೀವು ಕಡ್ಡಾಯವಾಗಿ SIRನ ಮಾಡಿಸ್ಕೊಳ್ಳೇಬೇಕಾಗುತ್ತೆ. SIR ಮಾಡಿಸೋದಕ್ಕೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಹತ್ರನೇ BLO ಅಧಿಕಾರಿಗಳು ಬಂದು ಆ SIRನ ಮಾಡ್ಕೊಂಡು ಹೋಗ್ತಾರೆ. ಒಂದು ಅಪ್ಲಿಕೇಶನ್ ಫಾರ್ಮ್ನ ಕೊಡ್ತಾರೆ. ಅದರಲ್ಲಿ ನೀವೆಲ್ಲ ನೀಟಾಗಿ ಫಿಲ್ ಮಾಡಿ ಅದನ್ನು ಸೈನ್ ಮಾಡಿ ಅವರಿಗೆ ರಿಟರ್ನ್ ಕೊಡಬೇಕಾಗುತ್ತೆ ಅಷ್ಟೇ. ಅವ್ರು ಬರೋ ಟೈಮಲ್ಲಿ ನೀವಿಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ ಅವರು ಬಂದು ಅಕ್ಕಪಕ್ಕದ ಮನೆಯವ್ರ ಹತ್ರ ನಿಮ್ಮ ನಂಬರ್ ಇಸ್ಕೊಂಡು ಕಾಲ್ ಮಾಡಿ ಡೀಟೇಲ್ಸ್ನು ಕೂಡ ಕೇಳ್ತಾರೆ. ಅಥವಾ ಕಾಲು ಕೂಡ ರೀಚ್ ಆಗಲಿಲ್ಲ ಅಂತಂದರೆ ಅವರು ನಿಮ್ಮ ಮನೆಗೇ ಒಂದು ಪೋಸ್ಟರ್ ಅಂಟಿಸ್ಬಿಟ್ಟು ಹೋಗ್ತಾರಂತೆ, ಇಂಥ ದಿನ ಮತ್ತೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅಂಥ ದಿನ ನೀವು ಮನೆಯಲ್ಲೇ ಇರಬೇಕಾಗುತ್ತೆ. ಅಥವಾ ನೀವು ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಹೇಳಿ ಹೋಗಿರಿ, ಈ ಥರ ಏನಾದರೂ SIR ಬಂದರೆ ನಮಗೆ ಕಾಲ್ ಮಾಡಿ ನಮ್ಮದು ಕೂಡ ಮಾಡಿಸಿ ಅಂತ ಹೇಳ್ಬಿಟ್ಟು. ಸೊ ಹಾಗೂ ಕೂಡ ಮಾಡ್ಬೋದು. ಇವಾಗ ಸರ್ಕಾರದಿಂದನೇ ತಿಳಿಸಿದರೆ ಆ ರೀತಿ ಬರೆದು ಬಾಗಿಲು ಮೇಲೆ ಹಾಕೋಗಿರಬೇಕು. ಸೊ ಅಂಥ ದಿನ ಬಂದಾಗ ನೀವು ಅವೈಲೇಬಲ್ ಇರಬೇಕು, ಇದ್ದು ಮಾಡಿಸಲೇಬೇಕು. ಅಥವಾ ಮನೆಗೇ ಅಪ್ಲಿಕೇಶನ್ಗಳನ್ನ ಹಾಕಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ. ಮನೆ ಹತ್ರನೇ ಅಪ್ಲಿಕೇಶನ್ಗಳನ್ನ ಇಟ್ಟು ಹೋಗಿರ್ತಾರೆ, ಅದನ್ನು ಫಿಲ್ ಮಾಡಿ ನೀವು ಅವರಿಗೆ ಕಾಲ್ ಮಾಡಿ ನೀವು ಅಪ್ಲಿಕೇಶನ್ಗಳನ್ನ ಸಬ್ಮಿಟ್ ಮಾಡಿಸ್ಬೋದು. ಸೊ ಈ ಒಂದು ಪ್ರೊಸೆಸ್ಸು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನಿಮ್ಮ ಮನೆ ಹತ್ರನೇ ಬಂದು ಮಾಡ್ಕೊತಾರೆ, ನೀವೆಲ್ಲೂ ಹೋಗಿ ಮಾಡಿಸೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಿಸಿ. ಯಾಕಂದರೆ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೂ ಕೂಡ ಕಡ್ಡಾಯವಾಗಿ ವೋಟರ್ ID ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಗೃಹ ಜ್ಯೋತಿಗೂ ಕೂಡ ಮಾಡ್ಬೋದು, ಹಾಗೆ ಉಚಿತ ಬಸ್ ಪ್ರಯಾಣಕ್ಕೂ ಕೂಡ ಮಾಡ್ಬೋದು. ಸೊ ಎಲ್ಲದಕ್ಕೂ ಕೂಡ ಕಡ್ಡಾಯ ಆಗ್ಬೋದು. ಹಾಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ SIRನ ಮಾಡಿಸಿ. SIRನ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಒಬ್ಬೊಬ್ಬರ ಹೆಸರಲ್ಲಿ 2-3 ವೋಟರ್ IDಗಳನ್ನ ಇಟ್ಕೊಂಡಿರ್ತಾರೆ. ಜೊತೆಗೆ ನುಸುಳುಕೋರರು ಇವಾಗ ಹೊರ ರಾಜ್ಯದವರು, ಹೊರ ದೇಶದವರೆಲ್ಲ ಬಂದು ಇಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ಸೊ ಅದನ್ನೆಲ್ಲ ಫಿಲ್ಟರ್ ಮಾಡೋದ್ರಿಂದ ಸರ್ಕಾರಕ್ಕೆ ತುಂಬ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳಿ, ಎಲ್ಲರೂ ಕೂಡ ಅದನ್ನು ಕಂಪ್ಲೀಟ್ ಮಾಡಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ನಾಳಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ SIR ಬಗ್ಗೆನೇ ತಿಳಿಸ್ಕೊಡ್ತೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವೀಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.